ಓಕೆ, ನಮಸ್ಕಾರ. ಮತ್ತೆ ಕತೆ ಮಾತಾ ಮುಂದುವರಿಸ್ತಾ ಇದ್ದೀನಿ. ಬಹಳ ಜನ ಬಂದು ಹೋದ್ರು, ಅವ್ರ ಬಗ್ಗೆ ಬರ್ದಾರ, ಪುಸ್ತಕಗಳು ಬಂದಾವು. ಬಟ್ ವಿಡಿಯೋ ಮಾಡಕ್ಕೆ ಅವ್ರು ಸಂದರ್ಶನ ಕೊಡಲ್ಲ. ಅವ್ರು ಕೊಡಲ್ಲ, ನಾವು ಬಿಡಲ್ಲ ಅಂತ 5 ವರ್ಷದಿಂದ ಒಮ್ಮೆ ಕೇಳಿದ್ದೆ ಕಾಣುತ್ತೆ. ಅವಾಗ ಮಾತಾಡ್ರಂದ್ರೆ ಗಪ್ಪ ಆದ್ರಿ. ಆಮೇಲೆ ಫೋನ್ ಹಚ್ಚಿದೆ. ನೆಕ್ಸ್ಟ್ ತಾವು ಫೋನ್ ರಿಸೀವ್ ಮಾಡೋದು ಬಿಟ್ರಿ. ಆಮೇಲೆ ಈ ಸರಿ ಯಾಕೋ ಆಯ್ತು ಬಾರಪ್ಪ ಅಂತ ಕರ್ಕೊಂಡ್ರಿ. ಯಾಕೆ ತಮ್ಮ ಬಗ್ಗೆನ ಹೊರಗಡೆ ಯೂಟ್ಯೂಬ್ನಲ್ಲಿ ಮಾಡ್ತೀನಿ ಅನ್ನೋರು ಭಾಳ ಜನ ಅದಾರ. ಯಾಕೆ ಕೊಡುವಲ್ರಿ? ಅದು ಯೂಟ್ಯೂಬ್ ಯಾಕೋ ನನಗೆ ಬೇಡ ಅನಿಸುತ್ತೆ. ಯಾಕೆ ಬೇಡ ಅನಿಸುತ್ತೆ? ಏನೇನಾರೇ ಮಾಡ್ತಿರ್ತಾರ ಅವರು. ಹ್ಞೂ ಯೂಟ್ಯೂಬ್ದವ್ರು ಬಂದಿದ್ರು, ಅವಾಗ ಕ್ಯಾಸೆಟ್ಗಳು ಬರ್ತಿದ್ರು, ನಿಮ್ಗೆ ಗೊತ್ತಿದ್ದವರು. ಹೌದು, ಡಬ್ಬಿ ಕ್ಯಾಸೆಟ್, ಆಡಿಯೋ ಕ್ಯಾಸೆಟ್ ಇದ್ದು. ಅಲ್ಲಿಂದ ವಿಡಿಯೋ ಕ್ಯಾಸೆಟ್ಗಳು ಬಂದು CD ಅವಕ್ಕೆಲ್ಲಾನು ಮಾಡಿದ್ರು. ಅವಕ್ಕೆಲ್ಲ ಯಾವಕ್ಕೂ ಕೊಡಲಿಲ್ಲ ನಾನು. ಹೆಂಗ್ರಿ ಅವ್ರು ಬರೋದು. ಈಗ ಕೆಲವೊಂದು ನಮ್ಮ ಕವಿಗಳ ತಪ್ಪು ಸ್ವಲ್ಪ ಇದೆ. ಎಷ್ಟು ಸಿಗ್ತದ ಅಟ್ಕೊಂಡು ಕೈ ಬಿಟ್ಬಿಡೋದು. ಅವರು ಅಷ್ಟೇ ತೊಗೊಂಡಿರಿ, ನಾವು ನಿಮ್ಗೆ ಇಷ್ಟು ನನ್ನಲ್ಲಿ ಇಲ್ಲ ಅದು. ಮತ್ತೆ ನೀವು ಹೆಂಗೆ ಹಿಂಗೆ ಐತೆ ಬೇಡ ಇರಲಿಕ್ಕ ಏನು ಮಾಡೋದು? ಆದ್ರೆ ಆಗ್ತದ, ಆಗ್ಲಿಕ್ಕಿಲ್ಲ. ನಾನೇ ಸ್ವತಃ ಮಾಡ್ತೀನಿ ಒಳಗೊಮ್ಮ ಬೇಕಾರ ಬಂತು ನನ್ನ ಮನಸ್ಸಿನಾಗ. ಅಂದ್ರೆ ಅವಾಗ ಎಷ್ಟು ಮಂದಿ ಈ ಅಶ್ವಿನಿ ಕ್ಯಾಸೆಟ್ರವರು ಬಂದವರು ಯಾರಿಗೆ ಇದು ಮಾಡಲಿಲ್ಲ. ಈ ಯೂಟ್ಯೂಬ್ನವರು ನಿಮ್ಮ ಬುಕ್ಗಳು ಕೊಡ್ರಿ ಅಂತಂದ್ರು. ಆಯ್ತು ಕೊಡ್ತೀನಿ ನನ್ನ, ನಿಮ್ಮೆಲ್ಲ ಬುಕ್ಗಳು ಕೊಡ್ರಿ ಅಂತ. ಏನು ಕೊಡ್ತೀರಿ ಅಂತ. 5,000 ಕೊಡ್ತೀವಿ ಒಂದು ಬುಕ್ಕಿಗೆ. ಏನು ಮಾಡೋದು ತಗೊಂಡು ಒಟ್ಟು ಸೇರಿ ಏನು ಮಾಡೋದು? ನಾನು ಕೊಡಂಗಿಲ್ಲ. ಮೊನ್ನೆ ಬೆಂಗಳೂರಿಗೆ ಹೋದಾಗ ಅವರು ಒಂದೊಂದು ನಾಟಿಗೆ 20,000 ಕೊಡ್ತೇವ್ರಿ. ಆಮೇಲೆ ವಿಚಾರ ಮಾಡೋಣ ಬರ್ರಿ ಅಂತ. ಈಗೇನು ಕೊಡ್ತೀನಿ ಅಂತ ಅನ್ನಂಗಿಲ್ಲ. ಆಮೇಲೆ ನೋಡೋಣ ಬರ್ರಿ. ಈ ರಂಗಭೂಮಿಗೆ ಬಂದ ಮೇಲೆ ಯಾವತ್ತಾದ್ರೂ ಯಾವುದೋ ಒಂದು ಹಳ್ಳಿನಲ್ಲೇ ಆಗಲಿ, ಒಂದು ಸಿಟಿನಲ್ಲೇ ಆಗಲಿ, ಮಳೆ ಆಗೋ ಇಲ್ಲ ಏನೋ ತ್ರಾಸಾಗಿ ನಾಟಕ ನಿಂತು ಏನೋ ಕಷ್ಟ ಅನುಭವಿಸಿದ್ದು ಏನಾರ ನೆನಪದವ ನಿಮ್ಗೆ? ನಾ ನಾಟಕ ಕಂಪನಿ ಇದ್ದಾಗ ಪಾಠ ಮಾಡಿದಾಗ ಅವಾಗ ಒಂದು ನಾಟಕ ಕಂಪನಿಯಾಗ ಚುರುಮುರುತಿನ ದಿನಗಳಿದ್ದೀವಿ. ಚುರುಮರಿ ಕಲೆಕ್ಷನ್ ಇಲ್ಲ, ನಾಟಕ ಕಂಪನಿ ಮಾಲಕ್ಕಿಲ್ಲ. ಹೆಂಗೆ ಮಾಡಿದ್ರಿ? ಚುರುಮುರಿ ತಂದು ಇದ್ದಿದ್ದೆಲ್ಲ ಕೈಯಾಗಿನ ರೆಡಿ ಇದ್ದವು. ಏನಿಲ್ಲ, ಅವೆಲ್ಲ ಮಾಡ್ಕೊಂಡು ತಿಂದು ಬಂದೀವಿ. ಅವೆಲ್ಲ ಮಾಡ್ಕೊಂಡು ಗಾಡಿ ಖರ್ಚು ಮಾಡ್ಕೊಂಡು ಮನೆಗೆ ಬಂದೀವಿ. ಅಂಥವು ಅದಾವ. ಮತ್ತು ಇನ್ನೊಂದು ಪ್ರಶ್ನೆ ಏನು, ನಮ್ಮ ಸೋದರ ಮಾವರು ಅವ್ರ ಜೊತೆಗಿದ್ದ ನಾನು. ಇಲ್ಕಲ್ ಕ್ಯಾಂಪ್ ನಮ್ಮದು. ಇಲ್ಕಲ್ ಕ್ಯಾಂಪ್ನಾಗ ಆ ಥಿಯೇಟರ್ ಹಿಂದಿನ ಮಗಳೇ ನಮ್ಮ ರೂಮು. ಪಡೆಗತ್ತೆ ನಮ್ಮ. ಅವನಿಗೊಂದು 4 ಮಕ್ಕಳಿದ್ದರು. 4 ಮಕ್ಕಳಿದ್ರೆ ಕರೆಕ್ಟ್ 9:30 10 ಆಗಿತ್ತು. ನಮ್ಮ ಮಾವನ 2 ಮಕ್ಕಳು ಸತ್ತು. ಯಾರು? ನಮ್ಮ ಮಾವನ 2 ಹೆಣ್ಮಕ್ಳು ಹುಡುಗಿಯರು ಸತ್ತು. ಅವು ಜಡ್ಡಾಗಿತ್ತು. ಅವಕ್ಕೆ ಜಡ್ಡಾಗಿ ಅಚಾನಕ್ ಸತ್ತಿದ್ರು. ತೋರಿಸ್ತಿದ್ದೀವಿ ಎಲ್ಲ ಆಯ್ತು. ಈ ಕಡೆ ಇವ್ರು ಸತ್ರು. ಆ ಕಡೆ ನಾಟಕದ ಬೆಲ್ಲ ಬಾರಿಸ್ತು. ಕಡೆ ಚಲೋ ನಾಟಕ. ಇಬ್ರು ಕೂಡಿ ಹೋದೇವ್ರಿ. ಅವಕ್ಕೆ ಹೊಚ್ಚಿರು. ಅಲ್ಲಿ ಹೊಚ್ಚಿಟ್ಟು ನಾಟಕ ಕಂಪ್ನಿಗೆ ಹೋಗಿ ಅದ್ರಾಗ ನಮ್ಮ ಅವ್ರದ್ದು ಹಾಸ್ಪಾಟ ಮಾಡಿ ಎಲ್ಲ ಮುಗಿಸಿದೆವು. ಮುಗಿಸಿದ ನಂತರ ಕೊನೆ ಸೀನಿಗೆ ಲೆಕ್ಚರ್ ಮಾಡಿದೆವು. ಪರಿಸ್ಥಿತಿ ಹಿಂಗಾಗ್ಯದ, ಏನು ಮಾಡೋದು? ಇರಲಿ, ತಾವೆಲ್ಲ ನೋಡಿದ್ರಿ, ಸಂತೋಷ ಆತಂದ್ರೆ. ಅದ್ರಾಗ ಎಷ್ಟು ಮಂದಿ ಅವ್ರ ಮಣ್ಣು ಯಾರು ಮಾಡಕ್ಕೆ ಬಂದರು. ನಾವೆಲ್ಲ ಕಲಾವಿದರು ಕೂಡಿ ಮಣ್ಣು ಮಾಡಿದ್ವಿ. ಇಂಥ ಪರಿಸ್ಥಿತಿಗಳು ಭಾಳ ಬಂದವ್ರಿ. ನಾವೆಲ್ಲ ಭಾಳ ಮಂದಿಗೆ ಬಂದವು. ತಾವು ಪಾತ್ರ ಮಾಡ್ತಿದ್ರಲ್ಲ, ಯಾವ ನಟರನ್ನ ಅನುಕರಣೆ ಮಾಡಿರ? ಸ್ವಂತ ಯಾವ ನಟರದು ಅನುಕರಣೆ ಆಗಿಲ್ಲ? ಇನ್ನೊಂದು ನನಗೊಂದು ಆ ತಾಯಿ ಸರಸ್ವತಿದು ವರಾನು ಏನು, ಯಾರೇ ಮಾಡಿದ್ರು ಏನೇ ಮಾಡಿದ್ರು ಯಾರ ಜೊತೆಗೂ ನನಗೆ ಅಪಮಾನ ಮಾಡಿಲ್ಲ. ಮತ್ತು ಯಾರಿಗೂ ಕೈ ಒಡ್ಡಿ ಇಲ್ಲಿವರೆಗೂ ನಾನು ನಾಟಕ ತೋರಿ ನನಗೆ ಭಾಳ ಪರಿಸ್ಥಿತಿ ಗಂಭೀರ ರೊಕ್ಕ ಕೊಡತ್ತಮ್ಮ ಅಂದಿಲ್ಲ. ಇಲ್ಲ ಹಿರಿಯರಿಂದ ನಡೆದೈತಿ. ಹಿರಿಯರಿಲ್ಲ, ನಾನೇ ನನ್ನಿಂದೆ ಎಲ್ಲಾನು. ನಮಗೇನೂ ಇಲ್ಲ, ಆಸ್ತಿ ಇಲ್ಲ, ಏನಿದ್ದಿದ್ದಿಲ್ಲ. ನನಗೆ ಹೆಣ್ಣು ಕೊಡ್ಲಿಕ್ಕೂ ಅಲ್ಲತ್ತಿದ್ರು. ಏನಿಲ್ಲ, ಇದಕ್ಕೇನು ಕೊಡೋದು ನಾಟಕ, ಇದಕ್ಕೇನು ಕೊಡೋದು ಅಂತಿದ್ರು. ಅದಕ್ಕೆ ತಾಯಿ ಮಾನ ಮರ್ಯಾದೆ ಗೌರವ ಎಲ್ಲ ಕೊಟ್ಟರು. ರಂಗಭೂಮಿ ಇವತ್ತಿಗೆ ನಾನು ಯಾವರಿಗೂ ನನಗೊಂದಿಷ್ಟು ರೊಕ್ಕ ಕೊಡ್ರಿ, ನಾವು ಹಕ್ಕತ್ತು ಭಾಳ ಅಂತಿಲ್ಲ. ಭಾಳ ಚೆನ್ನಾಗಿಟ್ಟಾಳ ನಾನು.
ಭಾಳ ಚೆನ್ನಾಗಿಂದ್ರೆ ಏನು, ನಾನು ಆಕೆ ಕೈ ಹಿಡಿದಿಲ್ಲ, ಅತಿನೇ ನಮ್ಮ ಕೈ ಹಿಡಿದಾರ, ಎತ್ಕೊಂಡ್ರು. ಅಷ್ಟಕ್ಕಿದು ಉಪಕಾರ ನಮ್ಮ ಮೇಲಲ್ಲ. ಯಾವತ್ತಾದ್ರೂ ಇಲ್ಲಿ ಈ ನಾಟಕಕ್ಕೆ ಬರಬಾರ್ದಾಗಿತ್ತಪ್ಪ, ಅಲ್ಲೇ ಊರಾಗ ನಾ ಅದನ್ನು ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಮಾಡಿತ್ತು, ಹಿಂಗೇನ್ರ ಅನಿಸ್ತಾ? ಇಲ್ಲ ಏನಿಲ್ಲ. ನಾನು ನಾಟಕಕ್ಕೆ ಬಂದು ದೊಡ್ಡದು ಒಂದು ಕೆಲಸ ಮಾಡಿದೆ. ಮತ್ತೊಂದು ಕಡೆ ಹೋಗಿದ್ರೆ ದುಡ್ಡು ಸಿಗ್ತಿತ್ತು, ರೂಪಾಯಿ ಸಿಗ್ತಿತ್ತು, ಶಾಂತಿತ್ತು, ಆಸ್ತಿವಂತ ಆಗ್ತಿದ್ದೆ. ಆದ್ರೆ ಹೆಸರುವಾಸಿ ಆಗ್ತಿದ್ದಿಲ್ಲ. ಅದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ನನಗೆ ಭಾಳ ನಾನು ಬಂದು ಭಾಳ ಇಟ್ಟು ಗುರುತಿಸ್ತಿದ್ದು. ಈಗ ನನಗೊಂದು ಕನ್ನಡದ ಕರ್ನಾಟಕ ಸರ್ಕಾರ ಸರ್ಕಾರ ಸ್ವತಃ ತಮ್ಮ ಬಗ್ಗೆ ಪುಸ್ತಕ ಬರೆಸ್ತು. ಒಂದು ಕನ್ನಡದ ಜನಸಂಖ್ಯೆ, ಕನ್ನಡಾಭಿಮಾನಿಗಳು ನಮಗೆ ನೋಡ್ತಾರೆ. ಕನ್ನಡ ಈ ಜನರ ಋಣ, ಕನ್ನಡ ಈ ಕಲಾಭಿಮಾನಿಗಳ ಋಣ ನಾವು ಯಾವಾಗಲೂ ತೀರ್ಸಂಗಿಲ್ಲ. ಯಾಕಂದ್ರೆ ನಮಗೆ ಅನ್ನ ನೀಡುವಂಥವ್ರೇ ಅವರು ಪ್ರೇಕ್ಷಕರು. ಒಂದು ವೇಳೆ ನಾವು ವೇದಿಕೆ ಮೇಲೆ ಇದ್ದವರು ಗಣ್ಯರಿದ್ದ, ವೇದಿಕೆ ಮೇಲಿದ್ದವರು ನಾವೆಲ್ಲ ಗಣ್ಯರಿದ್ರೆ ನಮ್ಮ ಎದುರುಗಡೆ ಕುಂತವರು ಗಣ್ಯಾತೀತರು. ಅವರು ಬಹಳ ಗಣ್ಯರು, ಗಣ್ಯರಲ್ಲೇ ಗಣ್ಯರು, ಅವರಿದ್ರೇ ನಾವು ಗಣ್ಯರು. ಧನ್ಯರು ಕೂಡ, ಗಣ್ಯರು ಕೂಡ, ಧನ್ಯರು ಕೂಡ. ಎಲಿವಾಡ ಸಿದ್ದಯ್ಯನವ್ರ ಜೊತೆಗೆ ಅವರಂತೂ ಅಂತ ಕಲಾವಿದರನ್ನ ನಮ್ಗೆ ಭೇಟಿಯಾಗಿಲ್ಲ, ನೋಡಿಲ್ಲ. ಅವ್ರ ಜೊತೆ ಪಾತ್ರ ಮಾಡಿಲ್ಲ. ದುರ್ಗಾದಾಸರು ಮಾಡೀನಿ. ಅವರು ಏನು ದುರ್ಗಾದಾಸರ ವಿಶೇಷ? ಯಾವ ಪಾತ್ರ? ಅದೇ ಹೇಳ್ದಲ್ಲ ನಿಮ್ಗೆ, ಚಿತ್ರಾಂಗದ ನಾಟಕಿಗೆ ಅರ್ಜುನನ ಪಾತ್ರ ಮಾಡ್ಬೇಕಾದ್ರೆ ಅವ್ರ ಹೆಸರು ಹಚ್ಚಿ ಬಣ್ಣ ಹಚ್ಬೇಕು. ಹೌದಲ್ಲ? ಹೇಮರೆಡ್ಡಿ ಮಲ್ಲಮ್ಮದ ವಿಮನ ಪಾಠ ಮಾಡ್ತಿದ್ರು, ಬಡತನ ಭೂತದೊಳಗೆ ಹೇಳೋ ಪಾಠ ಮಾಡ್ತಿದ್ರು. ನೋಡಿವಿ ಎಲ್ಲ. ಹೌದಲ್ಲ? ಆಮೇಲೆ ಮತ್ತೆ ತಮ್ಮ ಜೊತೆನಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಕಲಾವಿದರು ಸಿನಿಮಾ ರಂಗಕ್ಕೆ ಯಾರು ಹೋದ್ರು? ನನ್ನ ಜೊತೆಗೆ ಮಾಡಿದವರು ಯಾರು ಹೋಗಿಲ್ಲ. ಯಾರು ಹೋಗ್ಯಾರ ನೆನಪು ಇಲ್ಲ ನಮ್ಗೆ. ಸಿನಿಮಾದವ್ರು ಬಂದು ಇಲ್ಲಿ ಪಾತ್ರ ಮಾಡಿದ್ ಗೊತ್ತೈತಿ. ಎಲ್ಲರೂ ಮಾಡ್ಯಾರ ಬಿಡ್ರಿ. ಆದ್ರೆ ನಿಮ್ಮ ಜೊತೆನಲ್ಲಿ ಅಭಿನಯಿಸಿದ ನಂತರ ಸಿನಿಮಾಕ್ಕೆ ಹೋಗಿದ್ದು ಇಲ್ಲ. ಅವ್ರು ಸಿನಿಮಾದವರಿಗೆ ಕರೆಸ್ತಿದ್ದೇವೆ ನಾವು, ಮಾಲಕರು ನಾವಲ್ಲ. ಅಂದ್ರೆ ಕಲೆಕ್ಷನ್ ಕಡಿಮೆ ಆಯ್ತು ಮಾಡ್ತು ಅಂತಂದಾಗ ಲಾಸ್ಟಿಗೆ ಕರೆಸ್ತಿದ್ದೀವಿ. ಅಂದ್ರೆ ಚಿತ್ರನಟರು ಬಂದ್ರೆ ದುಡ್ಡ ಕ್ಯಾಂಪ್ ಕ್ಲೋಸ್ ಮಾಡ್ಕೊಳ್ಳೋ, ಅಂದ್ರೆ ದುಡ್ಡು ಆದ್ಮೇಲೆ ಕ್ಯಾಂಪ್ ಕ್ಲೋಸ್ ಮಾಡ್ಬೇಕು. ಪರಿಸ್ಥಿತಿ ಗಂಭೀರ ಇರ್ತಿತ್ತು. ಒಟ್ಟು ಸಿನಿಮಾ ನಟರು ಕರ್ಸೋದ್ರಿಂದ ಸ್ವಲ್ಪ ಆರ್ಥಿಕ ಸವಾಲು ಆಗ್ತಿದ್ರು. ಯಾವ್ಯಾವ ಸಿನಿಮಾ ನಟರ ಜೊತೆ ಪಾತ್ರ ಮಾಡಿದ್ರು ಸರ್? ನಾ ಪಾತ್ರ ಭಾಳ ಮಾಡಲಿಲ್ಲ, ಬಿಟ್ಬಿಟ್ಟೆ ನಾನು ನಾಟಕ ಬರೆಯೋದು. ಅದಕ್ಕೆ ಒಂದಿನ ಏನಾಯ್ತು ಅಂದರೆ, ಗೋಕಾಕ್ ಕ್ಯಾಂಪಿನಲ್ಲಿ ನಾನು ಮನ್ಕೊಂಡಿದ್ದೆ. 10 ಆಗಿತ್ತು. ಅದಕ್ಕೆ ನಮ್ಮ ಅವ್ರು ಪಾಠ ಮಾಡಕತ್ತಿದ್ರು. ಅವಾಗ ಅವರು ನನ್ನ ಹುಡುಕಾಡ್ಲಿಕತ್ತಿದ್ರು. ಸೀನ್ ಬರ್ತದ, ಅವ ಇಲ್ಲಲ್ಲ, ಎಲ್ಲಿ ನಾನು ಬಂದೇ ಇಲ್ಲಮ್ಮ, ಹೆಂಗೆ ಮಾಡೋದಿನ್ನ ನಾಟಕ. ಅವಾಗ ಭಾಳ ಸ್ಟ್ರಿಕ್ಟ್ ಇತ್ತು ರೀ ನಾಟಕ ಕಂಪ್ನಿ. ಅಂದರೆ ಸತ್ರು ಹೋಗಂಗಿಲ್ಲ, ಹಂಗೆ ಪರಿಸ್ಥಿತಿ ಇದ್ದು. ಹುಡುಕಾಡ್ಕೊಂಡು ಮನೆಗೆ ಬಂದ, ನಾನು ಮುಕ್ಕೊಂಡಿದ್ದೀನಿ, ನಿದ್ದೆ ಹತ್ಬಿಟ್ಟೈತಿ. ಬಂದು ಬೇಯ್ದು ಎಬ್ಬಿಸಿ ನಡೆಯತ್ತೆ ಹೇಳಿ ಕರ್ಕೊಂಡಿದ್ದ. ಅವಾಗ ನನಗೆ ಅನ್ನಿಸ್ತು, ಏನಪ್ಪ ನಮ್ಮ ಜೀವನ ನಮ್ಮದು ಹೆಂಗಂತ. ಅದೊಂದು ಅವಾಗ ನೀಡೋಣ ಅವ್ರ ಕಂಪ್ನಿಗೆ ಅಲ್ಲೇ ಗೋಕಾಕ್ ಕ್ಯಾಂಪಿಗೆ ಸಮೋಲ್ಡಾನ ನಾಟಕ ಬರೆದು ಕೊಟ್ಟೆ. ಅಲ್ಲೇ ಹಿಟ್ ಆಗೋದು. ಹಿಟ್ ಅಂದ್ರೆ ಗೋಕಾಕ್ ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ, ಅದು ಹೊಸಮನಿ ಅವ್ರದ್ದು. ಅದ್ರ ಬಗ್ಗೆ ಏನಾರು ಸ್ವಲ್ಪ ಹೇಳಿ ಸರ್. ಇಲ್ಲ, ಮಾಹಿತಿ ಇಲ್ಲ ನನಗೆ ಭಾಳ. ಅದ್ರ ಬಗ್ಗೆ ಮಾಲ್ತಿಯವ್ರಿಗೆ ಭಾಳ ಮಾಹಿತಿ ಅವ್ರಿಗೆ. ಆಮೇಲೆ ತಮ್ಮ ಕಂಪನಿ ಬಿಟ್ಟು ಬೇರೆ ಯಾವ ಕಂಪನಿ ಬಗ್ಗೆ ಸ್ವಲ್ಪ ಮಾಹಿತಿ ಐತಿ? ನನ್ನ ಕಂಪನಿನೇ ಇಲ್ಲ ಯಾವುದು. ಹ್ಞೂ, ಕಂಪನಿನೇ ಮಾಡಿಲ್ಲ. ಪ್ರೂಫ್ ಟೋಪ್ ನನ್ನ ಮನ್ಸಿಗೆ ಬಂದಾಗ ಒಂದು ಸಂಗೊಳ್ಳ ರಾಯಣ್ಣು, ಕಿತ್ತೂರು ಚೆನ್ನಮ್ಮನು ಯಾವಾಗಾದ್ರೂ ಒಂದು ಆಡ್ಬಿಡೋಣ ಅಷ್ಟೇ. ತಮ್ಮ ಒಡನಾಟದಲ್ಲಿ ಇದ್ದಂಥ ಕಂಪನಿಗಳು ಯಾವಿದ್ದು? ನಾನು ಮಾಡಿದ್ದೆ ಒಂದು 4 ಕಂಪನಿಗಳು. ನಾನು ನಾಟಕ ಒಂದು ಗುಡಿಯರಿ ಕಂಪನಿ ಕುಂದಿರ್ಸಿನಿ, ಒಂದು ಚಿತ್ರಿ ಕಂಪನಿ ಕುಂದಿರ್ಸಿನಿ, ಒಂದು ಅರಸಿಗುಡಿ ಕಂಪನಿ ಕುಂದಿರ್ಸಿನಿ, ಮತ್ತೊಬ್ಬ ಅರಸಿಗುಡಿ ಅನಾಥಮರವರು ಅವ್ರಿಗೆ ಕುಂದಿರ್ಸಿನಿ. 4 ಕಂಪನಿ. ಮತ್ತು ಬಹಳ 1-2 ಕಂಪನಿ, 1-2 ಹಾನಗಲ್ ಕಂಪನಿ ಕುಂದಿರ್ಸಿದ್ದೀನಿ. ಸುಮ್ಮನೆ ಅಲ್ಲಂದು ಇಲ್ಲಂದು ಯಾವಾಗ ಕುಂದಿರ್ತಾನೆ. ಆದರೆ ಇವು 4 ನನ್ನ ಮೇನ್ ಕಂಪನಿಗಳು, 4-5 ಕಂಪನಿ. ತಮ್ಮ ಜೊತೆಗೆ ಒಡನಾಟದಲ್ಲಿ ಇದ್ದಂಥ ಕವಿಗಳು ಯಾರ್ಯಾರು ಇದ್ರು ಸರ್? ಸಾಲಂಕಿ ಅವರು ಭಾಳ ಇದ್ರು, ಮಾಂತೆ ಶಾಸ್ತ್ರಿಗಳು ಇದ್ರು, ಹುಗಾರವ್ರು ಇದ್ರು, ಮಾಂತೆ ಮತ್ತು ನಾದಿ ಅವರು ಇದ್ರು, ನಾದಿ ನರಸಿಂಹಮೂರ್ತಿ. ಈ ಪಂಚಗಲ್ಲ ಇವರೆಲ್ಲ ನಮ್ಗೆ ಸಣ್ಣ ಹುಡುಗರು, ಇವರೆಲ್ಲ ಮನೋಳಿ ಮಹೇಶ ಪಂಚಗಲ್ಲ, ಮತ್ತು ಜೋಶಿ ಗಣೇಶ್ ಜೋಶಿ ಅವರು ಇದ್ರು. ಇವರೆಲ್ಲರು. ಜೋಶಿ ಅವರು ಎಲ್ಲಿ ಅವರು ಸರ್? ಅವರು ಯಾವುದದು ಕಣವಿ ಏನಂತಿದ್ರು ಅವರು. ಶಿರ್ಸಿ ಧಾರವಾಡ ಜಿಲ್ಲಾದಾಗ ಅವರು. ಹ್ಞೂ ಸರ್. ಮಾಂಡ್ರೆ ಕವಿಗಳು ಹೊಳೆಯಾರವ್ರದವರು. ಮಾಂಡ್ರೆ ಕವಿ ಹೊಳೆಯಾರ. ಹೆಚ್ಚನ್ ಹೂಗಾರವರು ಅವ್ರು ಗದಗಿನವರು. ಬಿ ಬಿಲ್ಲಾರವರು
ಅವ್ರು ಎಲ್ಲಿಯವರು ನನಗೆ ಗೊತ್ತಾಗಿಲ್ಲ. ಸಾಳಂಕಿ ಅವ್ರ ಬಗ್ಗೆ ಹೇಳಿದ್ರು. ಅವರು ಗುಣಗಾಲದವರು, ಇಲ್ಲಿ ಬೌಳಿ ಬಿಜಾಪುರ ಜಿಲ್ಲಾ. ಹ್ಞೂ. ಆಮೇಲೆ ತಮ್ಮ ಜೊತೆನಲ್ಲಿ ಎಷ್ಟೋ ಜನ ಪಾತ್ರ ಮಾಡಿದ್ದಾರೆ. ಪಾತ್ರ ಮಾಡಿದವರು ಕೆಲವು ಜನ ತೀರೋಗ್ಯಾರ, ಭಾಳ ಮಂದಿ. ಹೌದಲ್ಲ? ಅವ್ರನ್ನ ಈ ಒಂದು ವೇದಿಕೆ ಮುಖಾಂತರ ಯಾರ್ಯಾರು ನೆನಪು ಮಾಡ್ಕೋತೀರಿ? ಹುನಗುಂದ ಬಾಬು ಅಂತಿದ್ದ, ಹುನಗುಂದ ಬಾಬು. ಹ್ಞೂ. ಒಳ್ಳೆಯ ನಟ. ಹ್ಞೂ. ಲಾತಿ ಗುಂಡಪ್ಪನವರು ಇದ್ದರು. ಲಾಟಿ ಗುಂಡಪ್ಪನವ್ರ ಹೆಸರು ಕೇಳೀನಿ. ಎಲ್ಲಿ ಅವರು ಇಲ್ಕಲ್ದಾಗಿರ್ತಿದ್ರು ಅವರು. ಹ್ಞೂ. ಅವರು ಒಳ್ಳೆ ಪಾತ್ರ ಮಾಡಿ, ಅವೆಲ್ಲ ಹಳೆ ಮಂದಿ ಅದೆಲ್ಲ. ಹ್ಞೂ. ಅಲ್ಲಿಂದ ಜಕ್ಲಿ ರೋಸೈನವ್ರು ಅಂತಿದ್ರು. ಹ್ಞೂ. ಅಲ್ಲಿಂದ ಈ ಸದಾಶಿವ ಅಂತಿದ್ರು, KR ಮಹಬೂಬ್ ಅಂತಿದ್ರು. ಭಾಳ ಅವಾಗ ಏನಾಗ್ತಿತ್ತು ಸರ್ ಅಂದರೆ, ಕಲಾವಿದರು ಕವಿಗಳು ಬಂದಾರ ಅಂತಂದ್ರೆ ಕಲಾವಿದರು ಅವ್ರಿಗೆ ಮುಗಿಲುತ್ತಿದ್ರು. ನೋಡಿ ಸರ್, ನಮಗೊಂದು ಪಾಠ ಚೆನ್ನಾಗಿ ಬನ್ನಿ ಸರ್, ನಾವು ಮತ್ತೆ ನಾವು ಬರೀ ಬೋರ್ಡಿಂಗ್ ನಟರಾಗಬಾರ್ದು, ನಾವು ಪಾಠ ಕೊಡಿ ಅಂತ ಹೇಳಿದ್ರು. ಅಂದ್ರೆ ಅವಾಗ ತೂಕಬದ್ಧ ಇರತಕ್ಕಂಥ ಪಾತ್ರ ಕೊಡ್ರಿ ಅಂತ ಅವಾಗ. ಆದ್ರೆ ಈಗ ಹಂಗಿಲ್ಲ. ಹೆಚ್ಚು ಕಡಿಮೆ ನೀ ಪಾಠ ಮಾಡ್ತೇನೆ ನೋಡಪ್ಪ, ಹಿಂಗೆ ಮಾಡ್ಬೇಕು ಅಂತ ನಮಗಾಗದೆ ಅಂತಾರೆ ಅವರು. ಯಾಕಂದ್ರೆ ಜಮಾನ ಮುಂದೆ ಹೋಗ್ಬಿಟ್ಟಿದೆ ಈಗ. ಯಾರ ಮಾತು ಯಾರು ಕೇಳಾರ್ದಂಗಾಗಿದೆ. ಶಾಲೆಯೊಳಗೆ ಕಲಿಸಂಗಿಲ್ಲ. ಇನ್ನು ಇಲ್ಲಿ ಯಾರು ಕಲಿಬೇಕೀಗ? ಕಲ್ತು ನಾವು ಕಲ್ತಿದ್ದೆವು, ಪಾಠ ಮಾಡ್ತೀವಿ, ಮಾಲಕ ನಮ್ಗೆ ಪಗಾರ ಕೊಡ್ತಾನಂತಾರ. ಯಾವ ಕಲಾವಿದರು ತಮ್ಮಿಂದ ಅಗಲಿ ಹೋದ್ರು? ಈಗ ಈಗ ಒಳ್ಳೆಯ ಕಲಾವಿದರು ನಮ್ಮಿಂದ ಅಗಲಿ ಹೋದವರು ಅಂದ್ರೆ ಕುಕ್ನೂರು ಲಲಿತಮ್ಮ. ಲಲಿತಮ್ಮ ಹೆಸರು ಕೇಳಿಲ್ಲ ನಾನು. ಮಂಜಮ್ಮ ಕೇಳಿದ್ದೀನಿ. ನಿಂಗನಗೌಡ. ಏನು ಇವರೆಲ್ಲ ಈ ರೈತರ ಮಕ್ಕಳು ಹುಡುಗಿಯರದ ಆಕ್ಸಿಡೆಂಟ್ ಆದಾಗ ಸತ್ತರಲ್ಲ, ಹ್ಞೂ, ಅವರು ಎಲ್ಲರೂ. ಆಮೇಲೆ ರೇಮನಮ್ಮನವ್ರ ಜೊತೆ ಪಾತ್ರ ಮಾಡಿದ್ರು? ಇಲ್ಲ, ನೋಡಿದ್ದೀನಿ ಪಾತ್ರ. ರೇಮನಮ್ಮನವ್ರು ನೋಡಿದ್ರು. ಅವ್ರ ಬಗ್ಗೆ ಏನಾದ್ರು ಹೆಚ್ಚಿಗೆ ಹೇಳಕ್ ಸಾಧ್ಯತೆ? ಅವರು ಆ ಕಲಾವಿದರೇ ಒಂಥರ ಕಲೆಗಾಗಿ ಹುಟ್ಟಿದವ್ರಿ ಅವರೆಲ್ಲ. ಆ ರೇಮನಮ್ಮ, ಇವರು ಲಾಟಿಗುಂಡಮ್ಮನವರು, ದುರ್ಗಾದಾಸರು, ಈ ಪೀಳಿಗೆ ಏನಿದೆಯಲ್ಲ, ಯಳವಾಳ ಸಿದ್ದಯ್ಯನವರು, ಇವರು ಈ ಪೀಳಿಗೆ ಇದೆಯಲ್ಲ, ಅವರು ಬದುಕಿಗಾಗಿ, ಜೀವನಕ್ಕಾಗಿ, ಬಾಳ್ವೆಗಾಗಿ ಇದ್ದವರಲ್ಲ ಅವರು. ಅವರು ಕಲೆಗಾಗಿಯೇ ಬಂದವರು, ಕಲೆಗಾಗಿ ದುಡ್ದವರು, ಕಲೆಗಾಗಿಯೇ ಸತ್ತವರು. ಅವರು ತಮ್ಮ ಬಗ್ಗೆನ ಬರೆದು PhD ಮಾಡಿ ಡಾಕ್ಟರೇಟ್ ತಗೊಂಡ್ರು. ಕನಗಲ್ ಅವರು ಯಾರು ಸರ್? ತಮ್ಮ ಬಗ್ಗೆ ಬರೆದವರು, PhD ಮಾಡಿದವರು ಹಂಪಿ ವಿಶ್ವವಿದ್ಯಾಲಯ. ಕಣ್ಣೂರು ಸುಭಾಸಗಳು. ಅವ್ರಿಗೆ ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀರಿ? ಇಲ್ಲ, ಪ್ರಯತ್ನ ಪಟ್ಟ 4 ವರ್ಷಗಟ್ಟಲೆ ಅತಿ ನನ್ನ ಜೊತೆ ತಿರುಗಾಡಿ, ನನ್ನ ಬಗ್ಗೆ ಮಾತಾಡಿ, ಸಂಶೋಧನೆ ಮಾಡಿ, 10 ಸಲ ಹಂಪಿಗೆ ಹೋಗಿ ಬಂದು ಅವ್ರಿಗೆ ತೋರಿಸಿ, ಒಳ್ಳೆ ಕಷ್ಟಪಟ್ಟು ಅವ ನಮಗೆ ಪ್ರೊಫೆಸರ್ ಸಾಹೇಬ್ರವರು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಬುಕ್ನು ಒಳ್ಳೆ ಚೆನ್ನಾಗಿ ಬರೆದಿದೆ, ನೋಡಿಬೇಕಾರೆ ಬುಕ್ ಅಂತಾರ. ಆಮೇಲೆ ಅದು ಅಂತ ಹಂಗೆ ರಂಗಚೇತನ ಬೃಹತ್ ಗಾತ್ರದ ಬುಕ್ ಬರ್ತಾರೆ ಅವರು. ಅಲ್ಲ PhD ಅಂತ ಅಲ್ಲ, ಅದ್ರ ಬಗ್ಗೆ ತೋರಿಸಿ ಸರ್, ಅಲ್ಲಿಗೆ ತೋರಿಸಿ. ಹಸನೇರಿಯವ್ರಿಗೆ ಎತ್ತಕ್ಕಾಗಂಗಿಲ್ಲ. ಇದರಲ್ಲಿ ಹಸನೇರಿಯವರು ಖೇಡಿಗೆ ಅವ್ರನ್ನ ಎತ್ತಕ್ಕಾಗಲ್ಲ, ಹಂಗೂ ಎತ್ತಕ್ಕಾಗಲ್ಲ, ಹಿಂಗೂ ಎತ್ತಕ್ಕಾಗಂಗಿಲ್ಲ. ಇದು ಕೇವಲ 5-10 ನಿಮಿಷದಲ್ಲಿ ಅಭಿನಂದನಾ ಗ್ರಂಥ, ಇದು ಅಭಿನಂದನಾ ಗ್ರಂಥ. 5-10 ನಿಮಿಷದಲ್ಲಿ ನಾನು ಖೇಡಿಗೆ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಚಯ ಮಾಡಿ ಕೊಟ್ಟಿದ್ದೀನಿ ಅಂದ್ರೆ ಅದು ತಪ್ಪಾದಿತ್ತು. ಅವ್ರ ಬಗ್ಗೆ ಪುಸ್ತಕಗಳನ್ನು ಬರೀಬೇಕಾದ್ರೆ ನಿರಂತರ 4-6 ವರ್ಷ ಹುಡುಕಿ ಡಾಕ್ಟರೇಟ್ ಪಡೆದಾರ. ನಾನು 5-10 ನಿಮಿಷದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದು ಅವ್ರಿಗೆ ಏನು ಹೇಳ್ಬೇಕು ಅಂದ್ರೆ, ಒಟ್ಟು ಅವ್ರು ಸಂದರ್ಶನ ಕೊಡಂಗಿಲ್ಲ ಅಂತ 4-5 ವರ್ಷದಿಂದ ಕಾಡಿ 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 ನಿನ್ನಿಗೆ ಫೋನ್ ಮಾಡಿದ್ರು, ನಾ ಬೆಂಗಳೂರಿಗೆ ಹೋಗೀನಿ ಅಂದ್ರು. ಇವತ್ತು ಯಾಕೋ ಏನೋ ಅವ್ರು ಯಾವ ಮೂಡಲ್ಲಿ ಇದ್ರು ಏನೋ, ಯಾವ ಯೂಟ್ಯೂಬ್ ಚಾನಲ್ನವ್ರಿಗೂ ಅವ್ರು ಸಂದರ್ಶನ ಕೊಟ್ಟಿಲ್ಲ, ಪ್ಲಸ್ ಕೊಡಂಗಿಲ್ಲ ಕೂಡ. ಅದಕ್ಕೆ ಅದು ಯಾಕೆ ನನಗೆ ಕೊಟ್ಟಾರೋ ಏನೋ ಗೊತ್ತಿಲ್ಲ. ಅವ್ರ ಬದುಕಿನ ಬಗ್ಗೆ ನಾವು ಪೂರ್ಣ ಪ್ರಮಾಣ ಕಟ್ಟಿ ಕೊಡೋಕ್ಕಾಗಲಿಲ್ಲ. ಭಾಳ ಜನ ಬಂದು ಹೋಗ್ಯಾರ, ಸಾಕಷ್ಟು ಜನ ಬರ್ದಾರ, ಆರ್ಟಿಕಲ್ ಬರ್ದಾರ, ಪತ್ರಿಕೆಗಳಲ್ಲಿ ಬರ್ದಾರ, ದಿನಪತ್ರಿಕೆಗಳಲ್ಲಿ ಬರ್ದಾರ, ಸಣ್ಣ ಸಣ್ಣ ಚುಟುಕುಗಳ ಬಗ್ಗೆ ಹಿಂಗೆಲ್ಲ ಬರ್ದಾರ. ದೊಡ್ಡ ಗ್ರಂಥನೂ ಬರ್ದಾರ, ಅಭಿನಂದನಾ ಗ್ರಂಥನೂ ಬರ್ದಾರ, ಡಾಕ್ಟರೇಟ್ನೂ ಬರ್ದಾರ. ಆದ್ರೆ ಒಂದೇ ಒಂದು ವಿಡಿಯೋ ಅವ್ರದ್ದು ಯಾವುದೇ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲ. ಮೊದಲನೇ ಸಾರಿ ನಾನು ಚಾನಲಿಗೆ ಕೊಟ್ಟವ್ರ ಸಂದರ್ಶನ ಕೊಟ್ಟರ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಿಮಗೆ ಭಾಳ ಸಾರಿ ತಿರುಗಿ ಹಾಕಿದ್ದೆ, ನಾವು ಈಗ ಬಂದು ಇಲ್ಲ ತಗೊಂಡಿಲ್ಲ. ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದನ್ನು ಕೇಳಿದಂಥ ಜನತೆಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ಓಕೆ, ಧನ್ಯವಾದಗಳು.